ಬನ್ನಿ ಈಗ ಡ್ರಿಪ್ದು ಕೆಲಸ ಸ್ಟಾರ್ಟ್ ಆಗಿದೆ ನೋಡ್ಬೋದು, ತೊಗೊಂಡೋಗ್ತಾ ಇದ್ದಾರೆ. ಇಲ್ಲಿ ಮೇನ್ ಲೈನ್ ಬರುತ್ತೆ, ಇಲ್ಲಿಗೆ ನಿಮಗೆ ಲ್ಯಾಟ್ರಲ್ ಬರುತ್ತೆ, ಇಲ್ಲಿ ಇದೆಲ್ಲ ಹಾಕಿದ್ದಾರೆ. ಮಳೆ ಬರ್ತಾನೆ ಲೈಟಾಗಿ ಬರ್ತಾಯಿದೆ, ಬೆಳಿಗ್ಗೆ ಬಿಸಿಲು ಬರ್ತಾಯಿದೆ. ಬೆಸ್ಟ್ ಟೈಮ್ ಅನ್ನೋದು ಗೊಬ್ಬರ ಹಾಕೋದು. ಅದಕ್ಕೆ ಈ ಆಪರ್ಚುನಿಟಿನ ಯೂಟಿಲೈಸ್ ಮಾಡ್ಕೋಬೇಕು. ಈಗ ಮೆಣಸಿಗೆ ಗೊಬ್ಬರ ಹಾಕ್ತಾಯಿದ್ದೀವಿ. ಇದು ಈ ವರ್ಷದ ಲಾಸ್ಟ್ ರೌಂಡ್ ಗೊಬ್ಬರ ಮೆಣಸಿಗೆ. ಬಿಸಿಲು ಇತ್ತು, ಸಿಕ್ಕಾಪಟ್ಟೆ ಬಿಸಿಲು ಇತ್ತು. ಅದಕ್ಕೆ ನಾವು ದರ್ಗ್ ಮುಚ್ಚಿಬಿಟ್ಟಿದ್ವಿ. ಮಳೆ ಬರ್ತಾಯಿದೆ, ಅದಕ್ಕೆ ಗೊಬ್ಬರ ಹಾಕಬೇಕು. ಸ್ವಲ್ಪ ದರ್ಗು ತೆಕ್ಕೊಂಡು ಗೊಬ್ಬರ ಹಾಕ್ಕೊಂಡು ಅದ್ರ ಮೇಲೆ ಮುಚ್ತಾ ಇದ್ದೀವಿ. ನಥಿಂಗ್ ಡೂಯಿಂಗ್ ಅಷ್ಟೇ, ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇರಬೇಕಿದ್ದ. ನೆನ್ನೆ ಗಾಳಿ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ನೋಡಿ ಇಲ್ಲ ಕೆಳಗೆ ಮಲ್ಟೋಗ್ಬಿಟ್ಟಿದೆ ಬಳ್ಳಿ, ನೋಡಿ ಹೆಂಗಿದೆ ಅಂತ. ಅದಕ್ಕೆ ಈಗ ಎಳೆದ್ಬಿಟ್ಟು ಕಟ್ಟೋಣ ಅಂತ. ಇದೆಲ್ಲ ನೋಡಿ ಇದರಲ್ಲಿ ಏನಿದೆ, P9 ಮಲ್ಟಿಪ್ಲಿಕೇಶನ್ ಇಟ್ಟಿರೋದು. ಇದು ಆನ್ಲೈನ್ ಡ್ರಿಪ್ಪರ್ ಇತ್ತು, ಅದು ತೆಗೆದುಬಿಟ್ಟು ಈ ಜೆಟ್ ಇದರಲ್ಲಿ ಆಲ್ರೆಡಿ ಫಿಕ್ಸ್ ಮಾಡಿದ್ದಿದೆ. ಹೌದು, ಇದನ್ನು ತೆಗೆದುಬಿಟ್ಟು ಈಗ ಇದು ಕನೆಕ್ಟ್ ಹಾಕೋದು, ಇದು ಫಿಟ್ ಮಾಡ್ತಾ ಇದ್ದೀವಿ. ಗೊಬ್ಬರ ಹಾಕೋದು ಬೇಡ ಇನ್ನು ಸಾಕು ಅಂತ. ಆದರೆ ಮಳೆ ಬಂದಷ್ಟೇ ಸ್ವಲ್ಪ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀವಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನವರ್ ವ್ಲಾಗ್. ಬನ್ನಿ ಈಗ ಡ್ರಿಪ್ದು ಕೆಲಸ ಸ್ಟಾರ್ಟ್ ಆಗಿದೆ ನೋಡ್ಬೋದು, ತೊಗೊಂಡೋಗ್ತಾ ಇದ್ದಾರೆ. ಬನ್ನಿ ಈಗ ಹೋಗ್ಬೇಡ. ಏನು ಸಮಾಚಾರ ಮತ್ತೆ ವಿಶೇಷ? ಗಾಳಿ ಮಳೆ ಲಾವ್ಸ್ದು ವಿಡಿಯೋಸ್ ಎಲ್ಲ ನೋಡಿದ್ಯಾ? ನೋಡಿದೆ, ಚೆನ್ನಾಗಿತ್ತಲ್ಲ? ಚೆನ್ನಾಗಿದೆ. ಹೌದು. ಬನ್ನಿ ಈಗ ಹೋಗ್ಬೇಡ, ಈಗ ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಂಬೋಣ ಏನೇನು ಆಗ್ತಿದೆ ಅಂತ. ಈ ಪೈಪೆಲ್ಲ ಇಡ್ತಾ ಇದ್ದಾರೆ. ಸ್ವಲ್ಪ ನಮ್ಮ ಮುಡಿರೆ ಬೇರೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ಬನ್ನಿ. ಎಲ್ಲ ಹೇಳ್ತಾರೆ, ಎಲ್ಲ ಸೀಟಲ್ಲಿ ಹೊರದೋಗಿದೆಯಲ್ಲ ಅಂತ. ಸೀಟ್ ಚೇಂಜ್ ಮಾಡಬೇಕು ಒಬ್ಬ ಇದ್ರದ್ದು. ನೋಡಿ ಔಟ್ಲುಕ್ಕು ಚೆನ್ನಾಗಿಲ್ಲ ಇರ್ಬೋದು, ಆದರೆ ನೋಡಿ ಹೆಂಗಿದೆ ಇಂಜಿನ್ನು. ಮಳೆ ಲಾವ್ಸಿಂದ ಬಂದಾದ್ಮೇಲೆ ಅಂತೂ ರೆಗ್ಯುಲರಾಗಿ ಬರ್ತಾನೆ ಇತ್ತು. ಒಂದೊಂದ್ಸಲ ಸ್ವಲ್ಪ ಜ್ವರ ಬೇರೆ ಆಗಿತ್ತು ಒಂದು. ಆಮೇಲೆ ಬನ್ನೀಗ ನೋಡಿ ಇಲ್ಲಿ ಹಾಕಬೇಕೀಗ. ನೋಡಿ ಇಲ್ಲಿ ಹಾಕ್ತಾ ಇದ್ದಾರೆ. ಇಲ್ಲಿ ಮೇನ್ ಲೈನ್ ಬರುತ್ತೆ, ಇಲ್ಲಿ ನಿಮಗೆ ಲ್ಯಾಟ್ರಲ್ ಬರುತ್ತೆ, ಇಲ್ಲಿ ಇದೆಲ್ಲ ಹಾಕಿದ್ದಾರೆ. ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ಡ್ರಿಪ್ಪಿಗೂ ಇದೇ ಪೈಪ್ ಯೂಸ್ ಮಾಡಿಬಿಡ್ತೀವಿ, ಲ್ಯಾಟ್ರಲ್ ಲೈನ್. ಇಲ್ಲಿಂದ ನಾವು ಡ್ರಿಪ್ಪು ಹೊರಗಡೆ ತೊಗೊಳ್ತೀವಿ. ಇದು ನೋಡಿ ಈ ಸತಿ ಇಲ್ಲಿ ಚಿಕ್ಕದಾಗಿತ್ತು, ಕಟ್ ಮಾಡಿ ಇಲ್ಲಿ ಮರ ಹೋಗಿಬಿಟ್ಟಿತ್ತು. ಇಲ್ಲಿ ಕಟ್ ಮಾಡಿಬಿಟ್ಟು ಇದರೊಳಗೆ ಹಾಕ್ಬಿಟ್ಟು ನೋಡಿ ಇಲ್ಲಿ ಇದು ಕೊಟ್ಟಿದ್ದೀವಿ. ಇಲ್ಲಿ ಆಲ್ಮೋಸ್ಟ್ ನಿಮಗೆ ಟಾಪ್ ಶೂಟ್ ಆಗುತ್ತೆ ಈಗ ಇದು. ಯಾಕಂದರೆ ಇಲ್ಲಿಗೆ ಬೇರೆ ಹಿಡಿದಿರುತ್ತೆ. ನೋಡಿ ಇದು ಗ್ರೋತ್ ನೋಡಿ. ಈಗ ಈ ವರ್ಷ ಹಾಕಿದ್ದು ನೋಡಿ ಅಲ್ಲಿದೆ, ಅದೆಲ್ಲ P9 ಹಾಕಿರೋದು. ಬನ್ನಿ ಈಗ ನೋಡಿ ಇಲ್ಲೆಲ್ಲ ತೊಗೊಂಡೋಗ್ತಾ ಇದ್ದಾರೆ. ಈಗ ಎಲ್ಲ ಬಂದ್ಬಿಟ್ಟು 6 kg ಪ್ರೆಷರ್ ಇದೆಲ್ಲ. ಬನ್ನಿ. ಗುಡ್ ಮಾರ್ನಿಂಗ್. ಬನ್ನಿ, ಮಳೆ ಬರ್ತಾನೆ ಲೈಟಾಗಿ ಬರ್ತಾಯಿದೆ, ಬೆಳಿಗ್ಗೆ ಬಿಸಿಲು ಬರ್ತಾಯಿದೆ. ಬೆಸ್ಟ್ ಟೈಮ್ ಅನ್ನೋದು ಗೊಬ್ಬರ ಹಾಕೋದು. ಅದಕ್ಕೆ ಈ ಆಪರ್ಚುನಿಟಿನ ಯೂಟಿಲೈಸ್ ಮಾಡ್ಕೋಬೇಕು. ಈಗ ಮೆಣಸಿಗೆ ಗೊಬ್ಬರ ಹಾಕ್ತಾಯಿದ್ದೀವಿ. ಇದು ಈ ವರ್ಷದ ಲಾಸ್ಟ್ ರೌಂಡ್ ಗೊಬ್ಬರ ಮೆಣಸಿಗೆ. ಸಾಯಿಲ್ ಅಪ್ಲಿಕೇಶನ್ ಇದರಲ್ಲಿ 19 ಆಲ್ ಹಾಕ್ತಾಯಿದ್ದೀವಿ. ಈಗ ಇದು ಆಲ್ಮೋಸ್ಟ್ ಇಟ್ಟಿದ್ವಿ ನೋಡಿ, 19 ಆಲ್ ಇದೆ ಗೊಬ್ಬರ ಹಾಕ್ತಾಯಿದ್ದೀವಿ. ಈಗ ನೋಡಿ ಏನಾಗಿದೆ ಅಂತಂದರೆ ಬಿಸಿಲು ಇತ್ತು, ಸಿಕ್ಕಾಪಟ್ಟೆ ಬಿಸಿಲು ಇತ್ತು. ಅದಕ್ಕೆ ನಾವು ದರ್ಗ್ ಮುಚ್ಚಿಬಿಟ್ಟಿದ್ವಿ. ಮಳೆ ಬರ್ತಾಯಿದೆ, ಅದಕ್ಕೆ ಗೊಬ್ಬರ ಹಾಕಬೇಕು. ಸ್ವಲ್ಪ ದರ್ಗು ತೆಕ್ಕೊಂಡು ಗೊಬ್ಬರ ಹಾಕ್ಕೊಂಡು ಅದ್ರ ಮೇಲೆ ಮುಚ್ತಾ ಇದ್ದೀವಿ. ನಥಿಂಗ್ ಡೂಯಿಂಗ್ ಅಷ್ಟೇ, ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇರಬೇಕಿದ್ದ. ಈಗ ನೋಡಿ ಇಲ್ಲಿ ನೋಡಿ ಇಲ್ಲ ದರ್ಗು ಮುಚ್ತಾ ಇದ್ದೀವಿ. ಬನ್ನಿ ಆ ಥರ ಮಾಡ್ಕೊಂಡು ಹೋಗ್ತಿದ್ದೀವಿ. ಏನೋ ಒಂದು ಮಾಡಬೇಕು. ಯಾಕಂದರೆ ಈ ವರ್ಷದ ವೆದರ್ ಪ್ರಿಡಿಕ್ಟ್ ಮಾತ್ರ ಸಾಮಾನ್ಯ ಯಾರೂ ಮಾಡೋಕ್ಕಾಗಿಲ್ಲ ಅನ್ಸುತ್ತೆ. 2 ದಿನ ಬಿಸಿಲು ಬಂದಿದೆ, ಮಳೆ ಬಿಸಿಲು ಸಿಕ್ಕಾಪಟ್ಟೆ ಒಂದು ವಾರ ಬಿಸಿಲು ಬಂತು. ಇನ್ನೇನು ಬಡ್ಡೆಗೆ ಫುಲ್ ದರ್ಗ್ ಮುಚ್ಚೋಣ ಅಂತೆಲ್ಲ ಮುಚ್ಚಿದ್ದಾರೆ. ಆಮೇಲೆ ಪುನಃ ಮಳೆ ಸ್ಟಾರ್ಟ್ ಆಗಿದೆ. ಮಳೆ ಸ್ಟಾರ್ಟ್ ಆಗಬೇಕು ಒಂದು ಮನಸ್ಸಿಗಾಗುತ್ತೆ, ಸ್ವಲ್ಪ ಗೊಬ್ಬರ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಪುನಃ ಗೊಬ್ಬರ ಕೊಡ್ಬೇಕಾದ್ರೆ ಪುನಃ ದರ್ಗು ಪಾರ್ಟ್ ಆಫ್ ಅಗ್ರಿಕಲ್ಚರ್. ಬನ್ನಿ ಈ ಸತಿ ಒಂದು ಕೆಲಸ ಏನಾಗಿದೆ ಅಂತಂದರೆ, ಎಷ್ಟು ವೀಡಿಂಗ್ ಮಾಡಿದ್ದೀವಿ ಅಷ್ಟೇ ಸದೆ ವಾಪಸ್ ಬಂದಿದೆ. ಈ ಸತಿ ಸದೆ ಎಷ್ಟು ಸತಿ ಮಾಡಿದ್ದೀವಿ ಅಂತ ಲೆಕ್ಕನೇ ಇಟ್ಟಿಲ್ಲ, 10 ಸತಿ ಮಾಡಿಬಿಟ್ಟಿದ್ದೀವಿ. ಬನ್ನಿ ಈಗ ಹೋಗೋಣ. ಈಗ ಹೋಗ್ಬಿಟ್ಟು ಗೊಬ್ಬರ ಕೊಡ್ಬೇಕು. ಈ ಕಾಂಪೋಸ್ಟ್ ಬೇರೆ ರೆಡಿ ಮಾಡಬೇಕೀಗ. ಕಾಂಪೋಸ್ಟೆಲ್ಲ ರೆಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ, ಕಲ್ಚರೆಲ್ಲ ಮಿಕ್ಸ್ ಮಾಡಿಕೊಂಡು. ನೋಡಿ ಇಲ್ಲಿ ಮತ್ತು ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ದೀರಾ ಅವ್ರಿಗದು ರೆಗ್ಯುಲರ್ ಅಪ್ಡೇಟ್ ಸಿಕ್ಕಿದೆ ಇನ್ಸ್ಟೆಂಟ. ನೋಡಿ ಇಲ್ಲಿ ಗೊಬ್ಬರ ಎಲ್ಲ ಹಾಕ್ತಾಯಿದ್ದಾರೆ. ಇಲ್ಲಿ ಏನು ಬಾಬಾ ಹೇಳ್ಬೇಕಲ್ಲ, ಏನು ಸಮಾಚಾರ? ಏನಿಲ್ಲ, ಗೊಬ್ಬರ ಹಾಕೋದು ಲಾಸ್ಟ್ ಗೊಬ್ಬರ ಅಂತ ಅಂದ್ಕೊಂಡಿದ್ದೀವಿ. ಲಾಸ್ಟ್ ಗೊಬ್ಬರ ಹೌದು. ಆಮೇಲೆ ಕಾಂಪೋಸ್ಟ್ ಹಾಕಬೇಕು. ಕಾಂಪೋಸ್ಟಲ್ಲಿ ಮಿಕ್ಸಿಂಗ್ ಮಾಡಿಬಿಟ್ಟು ಆಮೇಲೆ ಕಾಂಪೋಸ್ಟ್ ಲಾಸ್ಟಿಗೆ ಹಾಕ್ಬಿಡ್ತೀವಿ. ಅದ್ರ ಮಧ್ಯದಲ್ಲಿ ಒಂದು ಸ್ಪ್ರೇ ಬೇರೆ ಹಾಕಿದೆ ಈಗ. ಬನ್ನಿ ಈಗ ಅದ್ರ ಜೊತೆಗೆ ಡ್ರಿಪ್ ಇರಿಗೇಷನ್ ಬೇರೆ ಆಗ್ತಾಯಿದೆ, ಅದ್ರ ಬಗ್ಗೆನೂ ವಿಡಿಯೋ ತೋರಿಸ್ತಾ ಇದ್ದೀವಿ. ಬನ್ನಿ ಏನಿಲ್ಲ, ಕೆಲಸ ಬ್ಯುಸಿ ಆಗಿಬಿಟ್ಟಿದೆ. ಹಣ್ಣು ಬಂದಿದೆ ಇಲ್ಲಿ. ಅರಬಿಕೆ ಜಾಸ್ತಿ ಇಲ್ಲ ನಮ್ಮ ಹತ್ರ. ನೆನ್ನೆ ಗಾಳಿ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ನೋಡಿ ಇಲ್ಲ ಕೆಳಗೆ ಮಲ್ಟೋಗ್ಬಿಟ್ಟಿದೆ ಬಳ್ಳಿ, ನೋಡಿ ಹೆಂಗಿದೆ ಅಂತ. ಅದಕ್ಕೆ ಈಗ ಎಳೆದ್ಬಿಟ್ಟು ಕಟ್ಟೋಣ ಅಂತ. ಬನ್ನಿ, ರೆಗ್ಯುಲರ್ ನೋಡ್ತಾನೆ ಇರಬೇಕು ಮಾತ್ರ. ಇದು ಹಿಂಗೆ ಬಿಟ್ಟರೆ ಇನ್ನೇ ಮುರಿದೇ ಹೋಗ್ಬೋದ ಅಂತ ಪಾಪ. ಇದು ಯಾವುದು ಮುರಿದೇ ಹೋಗುತ್ತೆ, ಇದು ಎಳೆದ್ಬಿಟ್ಟು
ಹಾಗೆ ರೆಗ್ಯುಲರಾಗಿ ಸಪೋರ್ಟು ಸಿಗ್ತಾ ಇದೆ ನಿಂದು. ಥ್ಯಾಂಕ್ ಯು ವೆರಿ ಮಚ್. ಯಾಕೆ ಅಂತಂದರೆ ನಿಮ್ಮ ಸಪೋರ್ಟ್ ಇಲ್ದಲೆ ನಾನು 500 ಚೇಂಜ್ ವೀಡಿಯೋಸ್ ಆಗೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ರೆಗ್ಯುಲರ್ ಸಪೋರ್ಟ್ ಇದರಿಂದ ಹಾಕ್ತಾಯಿದ್ದೀವಿ. ನೋಡಿ ಇಲ್ಲಿ ಈಗ ಇದೇನಿಲ್ಲ ಅಷ್ಟೇ. ಈಗ ಗೊಬ್ಬರ ಹಾಕೋದು ಒಂದು ಕೆಲಸ ಇದೆ. ಈಗ ಪ್ಲ್ಯಾನ್ ಇರಲಿಲ್ಲ ಗೊಬ್ಬರ ಹಾಕೋದು, ಅಂದರೆ ರೆಗ್ಯುಲರಾಗಿ ಮಳೆ ಬರ್ತಿರೋದ್ರಿಂದ ಹಾಕಿ 1.5 ತಿಂಗಳಾಗಿತ್ತು ಗೊಬ್ಬರ ಹಾಕಿ. ಲಾಸ್ಟ್ ಟೈಮ್ ಹಾಕಿದ್ದು ಪೊಟ್ಯಾಷಿಯಮ್ ಸೋನಿಟ್ ಹಾಕಿದ್ದೆ. ನೋಡಿ ನೆನ್ನೆ ವೀಡಿಂಗ್ ಮಾಡಿದ್ದು ಮೊನ್ನೆ, ಅಷ್ಟು ಬೇಗ ನೋಡಿ ಮಳೆ ಬಂದಿದೆ. ಪುನಃ ಇದು ಚಿಗುರು ಸ್ಟಾರ್ಟ್ ಆಗಿದೆ ನೋಡಿ. ಸೇಮ್ ಲೈಕ್ ಶೇವಿಂಗ್ ಮಾಡ್ದಂಗೆ ಅಷ್ಟೇ. ಶೇವಿಂಗ್ ಮಾಡ್ದಂಗೆ ಹೆಂಗೆ ಬರ್ತಾ ಇರುತ್ತೆ ಅದೇ ಥರ ಇದು ಬರ್ತಾನೆ ಇರುತ್ತೆ ವೀಡಿಂಗು. ಬನ್ನೀಗ ನೋಡಿ ಇಲ್ಲಿ ಡ್ರಿಪ್ದು ಕೆಲಸನೂ ಆಗ್ತಾಯಿದೆ ಇಲ್ಲಿ. ಈಗ ಡ್ರಿಪ್ ಇರಿಗೇಷನ್ ಕೆಲಸನೂ ಸ್ಟಾರ್ಟ್ ಆಗಿದೆ. ಮೊನ್ನೆ ನೋಡಿದ್ರೆ ಬಂದು ಅನ್ಲೋಡ್ ಆಗಿತ್ತು. ಈಗ ಇದೆಲ್ಲ ನೋಡಿ ಇಲ್ಲ. ಸಾದಿಕ್ ಹೆಂಗ್ರಿ ಇದ್ದೀರಿ? ಸಾದಿಕ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಮತ್ತೆ ನೋಡಿ ಲಾಸ್ಟ್ ಟೈಮು ಸ್ವಲ್ಪ ಮಾಡಿಸಿದ್ವಿ, ಈ ವರ್ಷ ಸ್ವಲ್ಪ ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಮಾಡ್ಕೊಂಡು ಹೋಗೋಣ ಅಂತ ಹಂಗೆ. ಮತ್ತು ಇದು ಏನಕ್ಕೆ ಮಾಡ್ತಿರೋದು ಈಗ? ಇದು PVC ಪೈಪಿಂದ ಕನೆಕ್ಟ್ ಆಗಿ ಮೇಲೆ ಬರುತ್ತೆ ಸರ್. ಹೌದು, ಇದು PVC ಪೈಪಿಂದ ಇದಕ್ಕೆ ಸ್ಟಾರ್ಟ್ ಕನೆಕ್ಟರ್ ಬಾರ್ವಾಡ್ ಕನೆಕ್ಟರ್ ಬರುತ್ತೆ. ಹೌದು. ಇದೊಂದು ಹಾಕ್ಕೊಂಡು ಇದು ಈ ಥರ ಸ್ಟಾರ್ಟ್ ಕನೆಕ್ಟರ್ ಬರುತ್ತೆ. ಓಕೆ. ಇದಕ್ಕೆ ಒಂದು ರಬ್ಬರ್ ಬಂದು PVC ಪೈಪಲ್ಲಿ ಕನೆಕ್ಟ್ ಆಗುತ್ತೆ. ಓಕೆ. ಇಲ್ಲಿ ಒಂದು ಮೇಲೆ ಒಂದು ಎಂಡ್ ಕ್ಯಾಪ್ ಬರುತ್ತೆ ಇದಕ್ಕೆ. ಹೌದು. ಆಮೇಲೆ ಇದಕ್ಕೆ ನಾವು ಎಲ್ಲಿಗೆ ಬೇಕು ಟ್ಯೂಬ್ ಅಲ್ಲಿಗೆ ಚುಚ್ಕೊಂಡು ಓಕೆ ಮೆಣಸಿನ ಗಿಡದ ಹತ್ರ ಮಾಡ್ಕೊಳ್ಳೋದು. ಇನ್ ಕೇಸ್ ನೆಕ್ಸ್ಟ್ ಫ್ಯೂಚರಲ್ಲಿ ಹೊಡೆದಾಯ್ತು ಅಂದ್ರೆ ಇದನ್ನ ಕನೆಕ್ಟ್ ಮಾಡ್ಕೊಂಡು ಪುನಃ ಕನೆಕ್ಟ್ ಮಾಡ್ಕೊಳ್ಳೋದು ಹಿಂಗೆ ಇಲ್ಲ, ಇದಕ್ಕೆ ಬೇರೆ ಒಂದು ಕನೆಕ್ಟರ್ ಬರುತ್ತೆ. ಓಕೆ. ಅದು ಎಕ್ಸ್ಟ್ರಾ ಅಲ್ಲಿ ಇದೆ ಕನೆಕ್ಟರ್. ಓಕೆ. ಇದು ಇಲ್ಲಿ ಕಟ್ ಆಗಿದೆ ಅಂದ್ರೆ ಅದು ಕನೆಕ್ಟರ್ ಹಾಕೊಂಡ್ಬಿಟ್ರೆ ಆಯ್ತು. ಆಗುತ್ತೆ. ಅದು ಈಗ ಏನು ಅಂತಂದ್ರೆ ಈಗ ನಾನು ಈಗ ಇವ್ರ ಜೊತೆ ಈಗ ಕೆಲಸ ಮಾಡಕ್ಕೆ ಹೋಗ್ತೀನಿ. ಯಾಕೆಂತಂದ್ರೆ ನಾವು ಇವ್ರ ಜೊತೆ ಕಲ್ತ್ರೆ ನಮ್ಗೆ ಒಳ್ಳೇದು, ಒಂದು ಆಪರ್ಚುನಿಟಿ ಕೆಲಸ ಕಲಿಯೋಕ್ಕೆ. ನಾನು ನಿಮ್ಮ ಜೊತೆ ಬರ್ತೀನಿ. ಯಾಕೆಂದ್ರೆ ನಮಗೂ ಸ್ವಲ್ಪ ಕಲ್ಸ್ಕೊಡಿ. ಇನ್ ಕೇಸ್ ಹೋದ್ರೆ ನಿನ್ನ ವೆಯ್ಟ್ ಮಾಡೋಕ್ಕಾಗಲ್ಲ, ನಾವೇ ಮಾಡ್ಕೊಳ್ಳೋಂಗಿರಕ್ಕೆ. ಬನ್ನಿ ಸರ್, ಎನಿ ಟೈಮ್ ಕಳಿಸ್ತೀನಿ. ಬರ್ತೀನಿ. ಓಕೆ. ಇಲ್ಲಿ ನೋಡಿ ಹೊಸ ನಾಯಿ ಮರಿ. ಈಗ ನೋಡಿ ಈಗ ಚಿಕ್ಕದಿತ್ತು. ಈಗ ಮೊನ್ನೆ ನಾನು ಲಾವಸ್ಗೆ ಹೋಗ್ಬೇಕು. ಈಗ ನೋಡಿ ಆಟಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಬಾ, ರೂಬಿದ ಮರಿ ಇದು. ಬನ್ನೀಗ ನೋಡಿ ರೂಬಿ ಬಂದಾಯ್ತು ನೋಡಿ ಅಷ್ಟು ಬೇಗ. ನಾಯಿಗಳಿಗೆ ಹೆಂಗೆ ಅರ್ಥ ಆಗ್ಬಿಡುತ್ತೆ ಅಂತ ಗೊತ್ತಾಗಲ್ಲ. ಬಾ ರೂಬಿ ಬೇಕಮ್ಮ. ಏಯ್ ಬನ್ನಿ ಹೋಗಿ ತಿಂಡಿ ತಿನ್ಕೊಂಬಂದ್ಬಿಡೋಣ. ಬನ್ನಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದ್ಬಿಡೋಣ. ಏನಿದು? ಕೊಬ್ಬರಿ ಎಣ್ಣೆ. ವಾಸನೆ ಇಲ್ಲ? ಏನಿಲ್ಲ, ಘಮ ಇದೆ ನೋಡಿ. ಎಂತದಿಲ್ಲ, ಅಮ್ಮನೇ ಮಾಡಿದಂತೆ. ಏನಿಲ್ಲ, ಕೊಬ್ಬರಿ ಎಣ್ಣೆ ಕ್ಲೀನ್. ಏನು ವಾಸನೆ ಇಲ್ಲಲ್ಲ. ನಾನು ಕೊಬ್ಬರಿ ಎಣ್ಣೆ ಹೆಂಗೆ ಮಾಡಿದೆ ಇದನ್ನ? ಇದನ್ನ ತೆಂಗಿನಕಾಯಿ ತುರ್ದ್ಬಿಟ್ಟು ಮಿಕ್ಸಿ ಹಾಕಿದೆ. ಒಂದು ಕಪ್ ನೀರು ಹಾಕಿ ಕುದಿಸಿ ಚೆನ್ನಾಗಿ ಇದು ನಿಧಾನಕ್ಕೆ ಕುದಿಸಿ ಅದು ಎಣ್ಣೆ ಬರೋವರೆಗೆ ಮಾಡಿದೆ. ನೋಡಿ ಏನು ಚೆನ್ನ ಒಳ್ಳೆ ಕಲರ್ ನೋಡು. ಹೌದಾ? ನೋಡು ಮತ್ತೆ ವಾಸನೆ ಇಲ್ಲ. ಮತ್ತೆ ಏನಿಲ್ಲ, ಚೆನ್ನಾಗಿದೆ ನೋಡಿ. ನಿನ್ನ ಮೂಗು ಸರಿ ಇಲ್ಲ ಅಷ್ಟೇ. ಓ ಮೈ ಗಾಡ್, ಮೂಗು ಸರಿ ಇಲ್ಲ ಅಂತೆ. ಬನ್ನೀಗ ಅಮ್ಮ ನನಗೆ ಡಯಟ್ಗೆ ಹಾಕ್ಬಿಟ್ಟಿದ್ದಾರೆ. ಅಂದರೆ ಫಾರ್ ಈಗ ಏನಂತ ಬ್ಲ್ಯಾಕ್ ಕಾಫಿ, ವೆಜಿಟೇಬಲು ಮತ್ತು ಗ್ರೀನ್ ಗ್ರಾಮು, ಹೆಸರು ಕಾಳು ಮೊಳಕೆ ಬರ್ಸಿದ್ದು. ಯಾಕೆ ಇದು ಒಳ್ಳೆ ದಪ್ಪ ಆಗ್ತಿದೆಯಲ್ಲ, ಫ್ಯಾಟಿ ದಪ್ಪ ಆಗ್ತಿದ್ದೀನಿ ಅಂತ ಇದು ಕೊಡ್ತಾ ಇದ್ದಾರೆ. ಈಗ ಏನು ಮಾತಾಡೋಂಗಿಲ್ಲ, ಇದನ್ನ ತಿನ್ಕೊಂಡು ಹೋಗೋದು. ಮಂಗ್ಳೂರಿಗೆ ಹೋಗ್ತೀನಿ ನಂಗೆ ಇದ್ರ ತಿನ್ನೋಕ್ಕೆ. ಬನ್ನೀಗ ಈಗ ಏನಂತಾರೆ ಲಾಸ್ಟ್ದು ಮೇನ್ ಲೈನ್ ಇತ್ತು ನಮಗೆ. ಈಗ ನೋಡಿ ಮೇನ್ ಲೈನ್ ಇದು ಬಂದಿದೆ, ಡೈರೆಕ್ಟ್ ಡ್ರಿಪ್ಪಿಂದ ಬಂದಿರೋದು. ಇದು ಯಾವುದು ಫಿಲ್ಟ್ರಿಂದ ಕನೆಕ್ಟ್ ಆಗಿರೋದು. ಇದು ಮೇನ್ ಲೈನ್. ಇದು ಇದನ್ನ ತೆಗೆದುಬಿಟ್ಟು ಇಲ್ಲಿ ಕನೆಕ್ಟ್ ಮಾಡಿ ಇಲ್ಲೇ ಗೇಟ್ ವಾಲ್ ಕೊಡ್ತೀವಿ. ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಈ ಪಟ್ಟೆಗೆ ಆಗಬೇಕು. ಅದಕ್ಕೆ ಫುಲ್ ಗೇಟ್ ವಾಲಲ್ಲಿ ನಾವು ಕಂಟ್ರೋಲ್ ಮಾಡೋಂಗೆ ಇರಬೇಕು. ಈಗ ನೋಡಿ ಆಗ್ತಾಯಿದೆ ಇಲ್ಲಿ. ಬನ್ನಿ ಈಗ ಒಂದು ಡ್ರಿಪ್ಪರ್ ಹತ್ರ ಹೋಗಿ ಬರೋಣ. ಈಗ ನೋಡಿ ಈಗ ಸಿಮೆಂಟ್ ಪೋಲಿ ಆಗ್ತದೆ. ಇಸ್ಕೋ ಡಾಲ್ದಿ ಹೇಗೆ ಇಸ್ಕೋ. ಓಕೆ ನೋಡಿ ಹಿಂಗೆ ಹಾಕ್ಬಿಟ್ಟು ಕ್ಲೀನಾಗಿ ಅಲಾಡಿಸ್ಬಿಡ್ತೀವಿ. ನೋಡಿ ಈಗ और ये देखना, ये ऐसे रहना. हाँ ठीक है, ऐसा ये पूरा इधर पानी आएगा. ಈಗ ಬರ್ತಾ ಇದೆ ನೋಡಿ. ಇದ್ರ ಮೇಲೆ ಈಗ ನೆಕ್ಸ್ಟ್ ಕಾಲಮ್ ಆಗ್ತೀವಿ. ಈಗ ನಿಜವಾಗ್ಲೂ ಚಾಲೆಂಜಿಂಗ್. ಯಾರು ಹೇಳ್ತಾರೆ ನಮ್ಮದು ಅಗ್ರಿಕಲ್ಚರ್ ಬಂದ್ಬಿಟ್ಟು ನಿಮ್ಗೆ ಚಾಲೆಂಜಿಂಗ್ ಇಲ್ಲ ಅಂತ, ಮಾಡೋದಿಲ್ಲ. ಅಗ್ರಿಕಲ್ಚರ್ ಒನ್ ಆಫ್ ದ ಟಫೆಸ್ಟ್ ಜಾಬು. ನೀವು ಕರೆಕ್ಟಾಗಿ ಮಾಡಿದ್ರೆ ಅಲ್ಟಿಮೇಟ್ ಇನ್ಕಮ್ ತೊಗೊಳ್ತೀರಾ. ಸೇಮ್ ಲೈಕ್ ನೀವೇನು ಅಪ್ಗ್ರೇಡ್ ಆಗ್ತಿರ್ತೀರ ಅದೇ ಥರ ನಿಮ್ಮ ತೋಟನೂ ಅಪ್ಗ್ರೇಡ್ ಆಗ್ತಾ ಇರುತ್ತೆ. ಅಗ್ರಿಕಲ್ಚರ್ ಆಗಲಿ ಹೇಳ್ತೀವಿ, ಇನ್ನೊಂದು ಲೆವೆಲ್ಗೆ ಹೋಗೋಕ್ಕಿದೆ. ಮತ್ತು ಅಗ್ರಿಕಲ್ಚರ್ ಸಾಮಾನ್ಯಕ್ಕೆ ಯಾರು ಅಗ್ರಿಕಲ್ಚರ್ ಸ್ಮಾರ್ಟ್ ಇದ್ದವ್ರು ಮಾತ್ರ ಮಾಡೋಕ್ಕಾಗೋದು. ಯಾಕೆಂದರೆ ತಲೆ ಯೂಸ್ ಮಾಡ್ತಾ ಇರಬೇಕು ಅದಕ್ಕೆ ರೆಗ್ಯುಲರಾಗಿ. ಏನೋ ಹೇಳಬೇಕು ಅಂತ ಅನಿಸ್ತು, ಹೇಳಿದೆ. ಇದೆಲ್ಲ ನೋಡಿ ಇದರಲ್ಲಿ ಏನಿದೆ, P9 ಮಲ್ಟಿಪ್ಲಿಕೇಶನ್ಗೆ ಇಟ್ಟಿರೋದು. ಇದು ಇದೆಲ್ಲ ಹಿಂಗೆ. ಅದಕ್ಕೆ ಡ್ರಿಪ್ಪರ್ ತೆಗೆದ್ಬಿಟ್ಟು ಈಗ ಜೆಟ್ ಆಗ್ತಾ ಇದೀವಿ ನಾವು. ಇವು ತೋರಿಸ್ಕೊಡ್ತಾರೆ. ಇದು ನೋಡಿ, ಇದು ಡ್ರಿಪ್, ಇದು ಆನ್ಲೈನ್ ಡ್ರಿಪ್ಪರ್ ಇತ್ತು. ಅದು ತೆಗೆದುಬಿಟ್ಟು ಈ ಜೆಟ್ ಇದರಲ್ಲಿ ಆಲ್ರೆಡಿ ಫಿಕ್ಸ್ ಮಾಡಿದ್ದಿದೆ. ಹೌದು. ಇದನ್ನು ತೆಗೆದುಬಿಟ್ಟು ಈಗ ಇದು ಕನೆಕ್ಟ್ ಹಾಕೋದು, ಇದು ಫಿಟ್ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಏನು ಅಂತಂದ್ರೆ ನಮಗೆ ಇದು ನಿಮಗೆ ಮೇಲ್ಗಡೆ ಬೀಳುತ್ತೆ, ಕಾಣಿಸುತ್ತೆ. ಈ ಡ್ರಿಪ್ಪಲ್ಲಿ ನೀರು ಬೀಳೋದು ಕಾಣಿಸಲ್ಲ, ಬೀಳ್ತಾ ಇರುತ್ತೆ. ಆದರೆ ನೀವು ಇದನ್ನು ಕ್ಲೀನಾಗಿ ನಿಮಗೆ ಸ್ಪ್ರೆಡ್ ಆಗಿ ಬೀಳುತ್ತೆ.
ಸ್ಪ್ರೆಡ್ ಆಗಿ ಬೀಳುತ್ತೆ, ಇದು ಡ್ರಾಪ್ ಬೀಳ್ತಾ ಡ್ರಾಪ್ ಬೀಳ್ತಿರುತ್ತೆ ಅಷ್ಟೇ. ಇದು ಆನ್ಲೈನ್ ಸೇಮ್ ಡ್ರಾಪ್ ಬೀಳ್ತಾ ಇರುತ್ತೆ. ಹೌದು. ಇದರಲ್ಲಿ ಆಲ್ರೆಡಿ ನೋಡಿ, ಇದರಲ್ಲಿ ತೂತಿದ್ದಾವೆ. ಹೌದು, 1 ಇದು 2 5 ಡ್ರಿಪ್ಪರ್ ಪ್ಲಾನ್ ಮಾಡಿ ಹಾಕಿದ್ದೀವಿ. ಹೌದು. ಇಲ್ಲಿ ನೋಡಿ ಆಲ್ರೆಡಿ ಇದರಲ್ಲಿ ತೂತಿದ್ದಾವೆ. 5 6 ಹಿಂಗೆ. ಇದ್ರಲ್ಲಿ ಗಂಟೆಯಲ್ಲಿ 2 ಲೀಟರ್ ಹೋಗೋದು, ಒಂದು ತೂತದಲ್ಲಿ 2 ಲೀಟರ್ 10 ಲೀಟರ್ ಹೋಗ್ತಿತ್ತು ಇದು. 10 ಲೀಟರ್ ಹೋಗ್ತೈತಿ. ಹೌದು. ಮತ್ತು ಇದ್ರಲ್ಲಿ ನಾವೀಗ ಈ ಥರದ ಜೆಟ್ 2 ಪ್ಲಾನ್ ಮಾಡ್ತೀವಿ, ಆ ಕಡೆ ಈ ಕಡೆಗೆ. ಎರಡು ಪ್ಲಾನ್ ಮಾಡ್ತಾ ಇದ್ದೀವಿ. ಹೌದು. ಮತ್ತು ಇನ್ನೊಂದು ಏನು ಗೊತ್ತಾ, ಎಲ್ಲ ಕೇಳ್ತಾರೆ ಇದು ಇಷ್ಟು ಗ್ರೋತ್ ನೋಡಿ, ಇದು ಬಂದು ಆಲ್ಮೋಸ್ಟ್ 10 ಅಡಿ ಬಂದಾಯಿತು. ಇದು ಗ್ರೋತ್ ಆಗೋ ಕಾರಣನೇ ಮೇಯ್ನ್ ಏನಿದೆ, ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ನಮಗೆ ಸಮ್ಮರ್ಲಿ ಯಾವಾಗ ನಾವು ನೀರು ಕೊಟ್ವಿ ಅಷ್ಟೇ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಯ್ತಿದ್ದು. ಜಾಸ್ತಿ ನೀರು ಕೊಡ್ಬಾರ್ದು, ಕಮ್ಮಿ ನೀರು ಕೊಡ್ಬಾರ್ದು, ನಾವು ನೋಡ್ಕೊಂಬಿಟ್ಟು ಕ್ಲೀನಾಗಿ ನಾವು ವಾಟರ್ ಮ್ಯಾನೇಜ್ಮೆಂಟ್ ಕ್ಲೀನಾಗಿ ಮಾಡಿದ್ರೆ ಅಲ್ಟಿಮೇಟ್ ಗ್ರೋತ್ ಇದೆ ನೋಡಿ. ಇದಕ್ಕೆ ಒಂದೊಂದು ಕೈ ಹಾಕ್ತಾಯಿದ್ದೀವಿ ಅಷ್ಟೇ, ಸುತ್ತ ಒಂದೊಂದು ಕೈ ಹಾಕ್ಬಿಟ್ಟು ಕ್ಲೀನಾಗಿ ನೋಡಿ. 19 ಹಾಲ್ ಹಾಕ್ತಾ ಇರೋದು ನಾವು ನೋಡಿ, ಎಲ್ಲಕ್ಕೆ ಅಷ್ಟೇ ಕ್ಲೋಸ್ ಕೊಡ್ತೈತೆ. ಹಾಂ, ಹೀಗೆ. ಈಗ ಏನಾಗಿದೆ ಅಂತಂದರೆ ಬಡ್ಡೆ ಕ್ಲೋಸ್ ಮಾಡೋದ ಬಿಡೋದು, ಯಾಕೆ ಅಂತಂದರೆ ಬಡ್ಡೆ ಕ್ಲೋಸ್ ಮಾಡಿ ಟೈಮಲ್ಲಿ ಒಳ್ಳೆ ಮಳೆ ಹೊಡಿತಿದೆ, ಬಡ್ಡೆ ಓಪನ್ ಮಾಡಿದಾಗ ಒಳ್ಳೆ ಬಿಸಿಲು ಬರ್ತಾಯಿದೆ, ಎಲ್ಲ ಕನ್ಫ್ಯೂಷನ್ ಸ್ಟೇಟ್. ಪಾಪ ಈ ವರ್ಷ ಏನು ಕೆಲಸ ಮಾಡಿದ್ವಿ, ಏನು ಕೆಲಸ ಬಿಟ್ವಿ ಎಂಥದ್ದು ಗೊತ್ತಾಗಿಲ್ಲ. ಯಾಕೆಂದ್ರೆ 2025 ಹಂಗಿತ್ತು ಮಾತ್ರ, ಮಳೆ ಬಂತಾಗ. ಯಾಕೆಂದ್ರೆ ಮಳೆ ಬಿಸಿಲು ಬಂದು ಈ ಸಲ ವೆದರ್ ಚೇಂಜ್ ಆಗೋಲ್ಲ. ಅಲ್ಲ, ಈ ಸೈಡ್ ನಾವು ಕರೆಕ್ಟಾಗಿ ನೋಡಿದ್ರೆ ಬಿಸಿಲು ಒಂದು 25 ದಿನ ಬಂದಿರ್ಬೋದು ಕರೆಕ್ಟಾಗಿ, ಇನ್ನೆಲ್ಲ ದಿನವೂ ಮಳೆ ಇತ್ತು. ಯಾವ ದಿವಸ ಏನು ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ. ಗುಡ್ ಮಾರ್ನಿಂಗ್. ಬನ್ನಿ, ನೆನ್ನೆ ಮೆಣಸಿಗೆ ಗೊಬ್ಬರ ಹಾಕಿದ್ವಿ, ಇವತ್ತು ಕಾಫಿಗೆ ಹಾಕ್ತಾಯಿದ್ದೀವಿ. ಇಲ್ಲಿ ಈಗ ಇರೋ ಗೊಬ್ಬರ ಎಲ್ಲ ಖಾಲಿ ಮಾಡ್ಕೊಂಬಿಡೋದು. ಈಗ ಇದು 19 ಹಾಲ್ ಸ್ವಲ್ಪ ಇತ್ತು, ಅದಕ್ಕೆ ಒಂದೊಂದು ಕೈ ಹಾಕ್ತಾಯಿದ್ದೀವಿ ನೋಡಿ. ಈಗ ಹಾಕಿದಷ್ಟು ನಮಗೆ ನೆಕ್ಸ್ಟ್ ಇಯರ್ಗೆ ಸ್ವಲ್ಪ ಗ್ರೋತ್ ಎಲ್ಲ ಜಾಸ್ತಿ ಆಗ್ತಾ ಬರುತ್ತೆ. ಮಳೆ ಬಂದರೆ ಇದೊಂದು ಯೂಟಿಲೈಸ್ ಮಾಡ್ಕೋಬೇಕು. ಬನ್ನಿ, ಆ ಪ್ಲಾನೆಟ್ಸ್ ಕೆಫೆಗೆ ಬಂದಿದ್ದೀವಿ, ಒಂದು ಒಳ್ಳೆ ದೋಸೆ ತಿನ್ಕೊಂಡು ಹೋಗೋಣ ಅಂತ. ಏನು ಬಾಬಾ, ಏನು ಸಮಾಚಾರ? ಮತ್ತೆ ಹೆಂಗೆ ನಡೀತಿದೆ ಬಿಸ್ನೆಸ್ ಎಲ್ಲ? ಸೂಪರ್. ನಮ್ಮದು ರೀಲ್ಸ್ ಮತ್ತು ವ್ಲಾಗ್ಸ್ ಎಲ್ಲ ಹೆಂಗಿತ್ತು? ಚೆನ್ನಾಗಿತ್ತು ನೋಡಿದ್ರೆ? ಒಳ್ಳೆ ರೆಸ್ಪಾನ್ಸ್ ಇತ್ತಾ? ರೆಸ್ಪಾನ್ಸ್ ಚೆನ್ನಾಗಿದೆ ಆ್ಯಂಡ್ ಇಟ್ ಹೆಲ್ಪ್ ಮಿ ಅ ಲಾಟ್. ಹೌದಾ? ಅಲ್ಲಿ ತುಂಬ ಜನಕ್ಕೆ ರೀಚ್ ಆಯಿತು. ಹೌದಾ? ಆ್ಯಂಡ್ ಅಗೇನ್ ಈಗ ಫಾರಿನ್ ವಿಸಿಟ್ಸ್ ಆ್ಯಂಡ್ ಆಲ್ ಎನ್ಕರೇಜಿಂಗ್. ಹೆಂಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿ ಬರ್ತಾ ಇದೆ. ವೆರಿ ಗುಡ್. ಅಬೌಟ್ ಯುವರ್ ಕಲ್ಟಿವೇಷನ್ ಫರ್ಟಿಲೈಸೇಷನ್ ಬಗ್ಗೆ ಹೇಳೋದು. ಹೌದಾ? ಥ್ಯಾಂಕ್ ಯು ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲ. ಹಾಂ, ನಿಮಗೆ ಆಲ್ ದ ಬೆಸ್ಟ್ ಎಲ್ಲ. ಥ್ಯಾಂಕ್ಸ್. ಬನ್ನಿ, ಈಗ ಹೋಗ್ಬಿಟ್ಟು ಮತ್ತೆ ಚೆನ್ನಾಗಿದ್ರು. ಬನ್ನಿ, ಈಗ ಹೋಗ್ಬಿಟ್ಟು ಈಗ ದೋಸೆ ಆರ್ಡ್ರ್ ಮಾಡಿದ್ದೀವಿ, ಪಪ್ಪ ವಡೆ ಆರ್ಡ್ರ್ ಮಾಡಿದ್ವಿ. ಏನು ಮಾಡಿದ್ದೀನಿ? ಆನಿಯನ್ ಪಕೋಡ ಮಾಡಿದ್ದಾರೆ, ನಾನು ಪನ್ನೀರ್ ಮಂಚೂರಿಯನ್ ಮಾಡಿದ್ದೀನಿ. ತಿನ್ಕೊಂಡು ನೋಡಿ, ಮನೆಗೆ ಹೋದ್ಮೇಲೆ ತಿನ್ನಲ್ಲ. ಈಗ ಏನು ಅಂತ ನಾವೊಂದು ಫುಡ್ ಪ್ಯಾಟರ್ನ್ ರೆಡಿ ಮಾಡಿದ್ದೀವಿ. ಏನು ಅಂತ ನಾವೊಂದು 7 ಗಂಟೆ ಮೇಲೆ ಏನೂ ತಿಂತಾ ಇಲ್ಲ ಈಗ ಮನೆಯಲ್ಲಿ. ರಾತ್ರಿ ಬೆಳಿಗ್ಗೆ 8 o'clock 1 o'clock ಲಂಚ್, ಆಮೇಲೆ 7 o'clock ಮೇಲೆ ಏನೂ ಇಲ್ಲ. ಇನ್ ಕೇಸ್ ಹೊಟ್ಟೆ ಸಾದ್ರೆ ಸೂಪ್ ಕುಡಿತೀವಿ ಅಷ್ಟೇ, ಆ ಥರ. ಮತ್ತು ಇನ್ನೇನಿಲ್ಲ. ಬನ್ನಿ, ಈಗ ಏನಮ್ಮ ನನ್ನ ರೀಲ್ಸ್ ನೋಡ್ತಿದ್ಯಾ, ಬೇರೆ ರೀಲ್ಸ್ ನೋಡ್ತಿದ್ಯಾ? ಬನ್ನಿ, ಈಗ ದೋಸೆ ಅಂದ್ಕೊಂಡು ಬರೋಣ. ಈಗ ಬ್ಯಾಕ್ ಟು ರೆಗ್ಯುಲರ್ ಬ್ಲಾಗ್ಸ್. ಈಗ ಬನ್ನಿ, ಇನ್ನೂ ಸಖತ್ ಪ್ಲ್ಯಾನ್ಸ್ ಇದೆ, ಬರ್ತಾ ಪ್ಲ್ಯಾನ್ಸ್ ಇದೆ ಸಿಕ್ಕಾಪಟ್ಟೆ. ಬನ್ನಿ, ಬಟರ್ ಮಸಾಲ ಬಂದಿದೆ, ಮತ್ತು ಪನ್ನೀರ್ ತಿಂತಾ ಇದ್ದೀವಿ. ಪನ್ನೀರ್ ಅಂತೂ ಚೆನ್ನಾಗಿದೆ ಅಲ್ಲ ಬಾಬಾ? ಚೆನ್ನಾಗಿದೆ. ಈಗ ದೋಸೆ ತಿನ್ಕೊಂಡು ಹೋಗೋಣ ಅಂತ ಬಂದಿದೆ. ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ. ಸರ್, ಹೆಸರು ಆದಿತ್ಯ. ಸರ್, ಆದಿತ್ಯ. ನಿಮ್ಮದು? ಸಾಗರ್. ಓ, ವೆರಿ ನೈಸ್. ಬಂದ್ಬಿಟ್ಟು ಮಾತಾಡ್ಸೋದು ತುಂಬ ಖುಷಿ ಆಯಿತು. ಅಗ್ರಿಕಲ್ಚರ್ ಬ್ಲಾಗ್ ನೋಡ್ತೀನಿ ಅಂತ ಹೇಳಿದ್ರು, ತುಂಬ ಖುಷಿ. ಯಾವ ಊರು ನಿಮ್ಮದು? ಸರ್, ದಬ್ಬೆ ಸರ್, ಗೌತಳ್ಳಿ ದಬ್ಬೆ. ಓ, ಗೌತಳ್ಳಿ ದಬ್ಬೆನಾ? ಓಕೆ. ಏನಾಗಿದೆ? ಓಕೆ, ಫ್ರ್ಯಾಕ್ಚರ್ ಸರ್, ಬೈಕ್ ಆಕ್ಸಿಡೆಂಟ್. ಹೌದಾ? ಮತ್ತೆ ಈಗ ನೋಡ್ತಾ ಇದ್ದೀರಾ ಬ್ಲಾಗ್ಸ್ ಎಲ್ಲ? ಡೈಲಿ ಫಾಲೋ ಮಾಡ್ತಿದ್ದೀವಿ, ತುಂಬ ಚೆನ್ನಾಗಿ ಮಾಡ್ತೀರಾ. ಹೌದಾ? ಮಾಡ್ತಾ ಇರಿ, ನೋಡ್ತಾ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಿಂಗೆ ಸಪೋರ್ಟ್ ಇರಲಿ. ಓಕೆ, ದೆನ್ ಸಿಗೋಣ. ಆಲ್ ದ ಬೆಸ್ಟ್. ಬಾಯ್. ಬಲ್ಲ, ಸಿಗೋಣ. ಥ್ಯಾಂಕ್ಸ್. ಆಲ್ ದ ಬೆಸ್ಟ್. ಸಿಗೋಣ. ಬಾಯ್. Know that they ride or die. I keep boys by my side.